ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸಿದ್ರಲ್ಲ, ಸೇಲ್ಗಿದೆ ಅಂತ ವಾಟ್ಸಪ್ಗೆ ಫೋಟೋ. ಹಾಂ ಸರ್, ಡೀಟೇಲ್ಸ್ ಹೇಳ್ತೀರಾ ಗಾಡಿದು? ಹಾಂ ಹೇಳ್ತೀವಿ, ಏನೇನು ಬೇಕು ಕೇಳಿ. ಏನೈತ್ರಿ ಸರ್ ಮಾಡಲು ತಮ್ಮ ವೆಹಿಕಲ್ಲು? 2000 ಇಸ್ವಿ. 2000 ಐತ್ರಿ ಮಾಡಲು? ಹ್ಞೂ. ಓಕೆ. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಈಗ ನಾವು 6ನವರು, ತೊಗೊಳೋರು 7ನವರು. ತಾವು 6ನೇ ಓನರು, ತೊಗೊಳೋರು 7 ಆಗ್ತಾರೆ ರೀ? ಹ್ಞೂ ಹ್ಞೂ. ಓಕೆ. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ರನ್ನಿಂಗ್ ಒಂದು 75,000. 75,000 ಕಿಲೋಮೀಟ್ರ್ ಹೊಡೈತ್ರಿ? ಹ್ಞೂ. ಓಕೆ ಸರ್, ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಏನು ಇರಲಿಕ್ಕಿಲ್ಲ, ಹೌದಲ್ಲ? ಏನು ಸರ್? ಇದು ಜೆನ್ಯೂನ್ ರನ್ನಿಂಗು ಶೋರೂಮ್ ರೆಕಾರ್ಡ್ ಏನು ಇರಲಿಕ್ಕಿಲ್ಲಲ್ಲ? ಇಲ್ಲ, ಇರಲಿಕ್ಕಿಲ್ಲ. ಹ್ಞೂ. ಓಕೆ ಸರ್. ಇವಾಗ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದೆ? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ ಇದೆ ಟೈರು? ಹೊಸದು 4 ಹೊಸದು. ಸ್ಟೆಪ್ನಿ ಇದೆ. ಹೊಸ ಹಾಕ್ಸಿದ್ರಾ? ಸ್ಟೆಪ್ನಿ ಹೊಸ ಟೈರ್ ಇಲ್ಲ, ಹ್ಞೂ ಹ್ಞೂ. ಹಳೆ ಟೈರ್ ಇದೆ. 4 ಹೊಸದಿದೆ. ಓಕೆ ಸರ್. ತಮ್ಮ ವೆಹಿಕಲ್ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಅವೆಲ್ಲ ಕೇಸಸ್ಸು, ಮಾಮೂಲಿ 2000 ಇಸ್ವಿ ಅಂದಮೇಲೆ 2000 ಇಸ್ವಿ ಅಂದಮೇಲೆ ಹ್ಞೂ, ಫಿಂಗರಿಂಗ್ ಕೆಲಸನೂ ಸ್ವಲ್ಪ ಇದೆ. ಸ್ವಲ್ಪ ಐತ್ರಾ? ಹಾಂ, ಗೆರೆನೂ ಇದೆ, ಹ್ಞೂ ಹ್ಞೂ. ನಗ್ಗೂ ಇದೆ, ಓಕೆ. ಎಲ್ಲ ಉಂಟು. ಗಾಡಿ ಮಾತ್ರ ಒಂದು 1000 ಕಿಲೋಮೀಟ್ರ್ ಹೋದ್ರು ಏನೋ ಅಕಸ್ಮಾತ್ ಇಂಜಿನ್ ಫಾಲ್ಟ್ ಬಂದು ನಿಂತೋದ್ರೆ ಗಾಡಿ ತಿರ್ಗಿ ನಾವು ವಾಪಸ್ ತೊಗೊಂಡು ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೀವಿ. ಓಕೆ. ಇಂಜನ್ನು ಮತ್ತು ಆ ಥರ ಕಂಡೀಷನ್ ಇದೆ ಅಂತ ಹೇಳ್ತಿದ್ದೀರಾ? ಹೌದೌದು. ಹ್ಞೂ. ಓಕೆ. ಓಲ್ಡ್ ಮಾಡಲ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಕ್ರ್ಯಾಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸಣ್ಣ ಪುಟ್ಟ ಕ್ರ್ಯಾಸಸ್ ಇದ್ದರೂ ಕೂಡ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ಟಿಂಕರಿಂಗ್ ಎಲ್ಲ ಪಾಲಿಶ್ ಮಾಡಿಸ್ಕೊಂಡ್ಬಿಟ್ಟು ಪೇಂಟ್ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಕೇಳಿದೆ ನಿಮಗೆ. ಇಲ್ಲ, ಐತೆ ನಮ್ಮ ಹತ್ರ. ನಮ್ಮ ಗಾಡಿನಲ್ಲಿ ಟಿಂಕರಿಂಗ್ ಕೆಲಸ ಮಾಡೋಂಥದ್ದು ಸ್ವಲ್ಪ ಇದೆ. ಹ್ಞೂ ಹ್ಞೂ ಹ್ಞೂ. ಇದೆ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡ್ಸಕ್ಕೆ ಹೋಗಿಲ್ಲ. ಹ್ಞೂ 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 ಹ್ಞೂ. ಓಕೆ. ಇಂಜಿನ್ ಮಾತ್ರ ಸೂಪರು. ಒಂದು 3 ದಿನ ಟೈಮ್ ಕೊಡ್ತೀವಿ ಅವ್ರಿಗೆ. ಹ್ಞೂ ಹ್ಞೂ ಹ್ಞೂ. ಓಡಿಸ್ಲಿ, ಅವರು ತಿರುಗಿ ಏನಾದ್ರು ಫಾಲ್ಟ್ ಬಂದರೆ ವಾಪಸ್ ತಗೊಳಕ್ಕೆ ರೆಡಿ. ನಾವು 3 ದಿನ ಟೈಮ್ ಕೊಡ್ತೀವಿ, ಎಷ್ಟು ಬೇಕಾದ್ರೂ ಓಡಿಸ್ತೀವಿ. ಹ್ಞೂ. ಆ ಥರ ಗ್ಯಾರಂಟಿ ಕೊಡ್ತೀರಾ ನೀವು? ಹಾಂ, ಗ್ಯಾರಂಟಿ ಕೊಡ್ತೀವಿ. ಓಕೆ ಸರ್. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿದ್ರೆ ಸರ್? ಯಾಕಂದರೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು. ಏನಿಲ್ಲ. ಸಿಸ್ಟಮ್ ಇಲ್ವಾ ಮ್ಯೂಸಿಕ್? ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಓಕೆ. ಅದು ಕಾರ್ಪೆಂಟ್ರು, MP ಇಂಜಿನ್ ಅಲ್ಲ, ಕಾರ್ಪೆಂಟ್ರು. ಕಾರ್ಬೇಟ್ರ್ ಇಂಜನ್ನು. ಹಾಂ. ಓಕೆ ಸರ್. ಸೀಟ್ ಕುಷನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರಲ್ಲ ರೀ? ಹಾಂ, ಸೀಟ್ ಕುಷನ್ ಎಲ್ಲ ಕರೆಕ್ಟಾಗಿದೆ ನೋಡಿ, ಫೋಟೋನಲ್ಲಿ ಇದೆಯಲ್ಲ. ಹ್ಞೂ. ಓಕೆ ಸರ್. ಸರ್, ನೀವು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಐತ್ರಿ? ಮುಂದಿನ ವರ್ಷ ನವೆಂಬರ್ 8ನೇ ತಾರೀಕು ಗಂಟ FC ಇದೆ. ಓಕೆ. ಇನ್ಶೂರೆನ್ಸ್ ಅಕ್ಟೋಬರ್ ಗಂಟ ಇದೆ. ಈ ವರ್ಷ ಅಕ್ಟೋಬರ್ ಗಂಟ ಇದೆ. ಓಕೆ. ಒಟ್ಟಿನಲ್ಲಿ ರನ್ನಿಂಗ್ ಇರೋದಾ ಎರಡು? ಹಾಂ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? 63,000. 63,000. 2000 ಮಾಡಲ್ ಅಂತ ಹೇಳ್ತಾ ಇದ್ರೆ, ಓನರ್ ಬಂದುಬಿಟ್ಟು ಎಷ್ಟಾಗಿದ್ದಾರೆ ಅಂದ್ರಿ? 6. 6 ಓನರ್ ಆಗಿದ್ದಾರೆ. ಓಕೆ ಸರ್. ಈಗ ತಗೊಂಡ್ರೆ 7ನೇವರು. ಓಕೆ ಸರ್. ನೆಗೆಶ್ವಲ್ ಏನು ಮಾಡ್ತೀರಾ? ಏನು ಸರ್ ಮಾಡೋದು, ಅದು ನಾವು ಜಾಸ್ತಿ ಕಮ್ಮಿನೇ ಹೇಳಿದ್ದೀವಿ ನೋಡಿ ಸರ್. ಹ್ಞೂ ಹ್ಞೂ ಹ್ಞೂ. ಓಕೆ. ಒಂದು ನೆಗೆಶ್ವಲ್ ಏನು ಮಾಡ್ತೀರಾ? ಯಾಕಂದ್ರೆ 2000 ಮಾಡಲ್ಲ ಅಂದರೆ ಇವಾಗ ಹಬ್ಬ ಅಂದ್ರೆ 25 ವರ್ಷದ ವೆಹಿಕಲ್ ಏನೋ ಬಂದು ನೋಡಲಿ, ನಮ್ಗೆ ಬೇಕಂದ್ರೆ ಮಾಡೋಣ ಬಿಡಿ ಸರ್. ಮಾಡ್ಕೊಡ್ತೀರಾ ಒಟ್ಟಿನಲ್ಲಿ? ಹಾಂ. ಓಕೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್, ನಮ್ಮ ಕಡೆಯಿಂದ ಬಂದವ್ರಿಗೆ. ಆಯ್ತು, ಕೊಡೋಣ ಸರ್, ಕೊಡೋಣ. ಥ್ಯಾಂಕ್ ಯು ಸರ್.